ಎಸ್ ಆರ್ ವಿಶ್ವನಾಥ್ ಅವರು ಇದ್ದಾರೆ. ಧರ್ಮಸ್ಥಳ ಬಗ್ಗೆ ಸಾಕಷ್ಟು ಅಪಪ್ರಚಾರ ಆಗ್ತಾ ಇದೆ, ಒಂದಿಷ್ಟು ತೇಜೋವಧೆ ಮಾಡಲಾಗ್ತದೆ, ಇವಾಗ ಮಾತಾಡ್ತಾರೆ. ಸರ್, ಈಗ ನೀವೊಂದು ಅಭಿಯಾನ ಮಾಡ್ಲಿಕ್ಕೆ ಹೊಟ್ಟಿದ್ದೀರಿ ಸರ್, ಯಾವ ಸ್ವರೂಪದಲ್ಲಿ ಸರ್ ಅಂತ? ಸರ್, ನಾವು ಶನಿವಾರ ಬೆಳಗ್ಗೆ ಕಾರುಗಳಲ್ಲಿ, ಜೀಪ್ಗಳಲ್ಲಿ ನಮ್ಮ ಕ್ಷೇತ್ರದ ಮಂಜುನಾಥ ಸ್ವಾಮಿಯ ಭಕ್ತರು ಧರ್ಮಸ್ಥಳದ ಜೊತೆಯಲ್ಲಿ ನಾವು ಅಂತಕ್ಕಂಥ ಅಭಿಯಾನವನ್ನು ಮಾಡ್ತಾ ಇದ್ದೀವಿ. ಇವತ್ತೇನು ಇತ್ತೀಚೆಗೆ ಧರ್ಮಸ್ಥಳದ ಬಗ್ಗೆ ಬಹಳ ದೊಡ್ಡ ಅಪಪ್ರಚಾರ ನಡೀತಾ ಇದೆ. ಅಲ್ಲಿ ಕೊಲೆಯಾದಂಥ, ಅತ್ಯಾಚಾರಕ್ಕೊಳಗಾದಂಥ ಕುಮಾರಿ ಸೌಜನ್ಯಳ ಬಗ್ಗೆ ಇವತ್ತು SIT ತನಿಖೆ ನಡೀತಾ ಇದೆ. ಅದರ ಬಗ್ಗೆ ತನಿಖೆ ಆಗಲಿ, ಯಾರು ತಪ್ಪಿತಸ್ಥರಿದ್ದಾರೋ ಅದರ ಬಗ್ಗೆ ಕ್ರಮ ತಗೊಳ್ಳೋದಕ್ಕೆ ನಮ್ಮದು ಬೆಂಬಲ ಇದೆ. ಆದರೆ ಅದರ ನೆಪದಲ್ಲಿ ಇವತ್ತು ಮಂಜುನಾಥ ಸ್ವಾಮಿಯ ಆ ಪವಿತ್ರ ಕ್ಷೇತ್ರಕ್ಕೆ ಧಕ್ಕೆ ತರ್ತಕ್ಕಂಥದ್ದು ಮತ್ತು ನಮ್ಮ ಹಿಂದೂಗಳು ನಾವು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಅಲ್ಲಿ ಹೋಗ್ತೀವಿ, ಅವರ ಭಾವನೆಗಳಿಗೆ ಧಕ್ಕೆ ತರ್ತಕ್ಕಂಥದ್ದು, ಬಾಯಿಗೆ ಬಂದಂಗೆ ಮಾತಾಡ್ತಕ್ಕಂಥದ್ದು. ಇವತ್ತು ಆ ವಿಚಾರದಲ್ಲಿ SDP ಅವರು, ಮುಸ್ಲಿಂ ಸಂಘಟನೆಯವರು ಕೂಡ ಇವತ್ತು ಅದಕ್ಕೆ ಬೆಂಬಲವನ್ನು ಕೊಡ್ತಾರೆ. ಇವ್ರು ಯಾರ್ರಿ ಬಂದು ಮಾತಾಡೋದಕ್ಕೆ? ನಾವೇನಾದ್ರೂ ಬಂದಿದ್ವಿ ಅವ್ರ ವಿಚಾರಗಳಿಗೆ? ಇದೆಲ್ಲ ನೋಡಿದ ಮೇಲೆ ನಾವು ಕೈ ಕೊಟ್ಕೊಂಡು ಕೂತ್ಕೊಳ್ಳೋಕೆ ಆಗೋದಿಲ್ಲ ಇದರಲ್ಲಿ. ಸೊ ಇವತ್ತು ಅದಕ್ಕೋಸ್ಕರ ನಾವು ಯಲಹಂಕದಿಂದ ಪ್ರಾರಂಭವನ್ನು ಮಾಡಿದ್ವಿ. ಮುಂದೆ ದೊಡ್ಡ ಮಟ್ಟದಲ್ಲಿ ಇದು ಅಭಿಯಾನ ಎಲ್ಲ ಕಡೆಯಿಂದ ಹೋಗ್ತಾ ಇದ್ದಾರೆ. ನಾವು ಇವತ್ತು ಹೇಳ್ತಾ ಇದೀವಿ, ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಜೊತೆಯಲ್ಲಿ ನಾವು ಆ ಅಭಿಯಾನವನ್ನು ನಾವು ಮಾಡ್ತಾ ಇದ್ದೀವಿ. ಸ್ವರೂಪ ಯಾಕೆ ತುಂಬಾ ಜನ ಈ ತರದ ಅಭಿಷೇಕ ಒಂದಿಷ್ಟು ಸೋಷಿಯಲ್ ಮೀಡಿಯಾ ಸಾಕಷ್ಟು ಬೆಂಬಲ ವ್ಯಕ್ತ ಆಗ್ತದೆ. ಇದು ಸ್ವರೂಪ ಯಾವ ರೀತಿಯಾಗಿರುತ್ತೆ? ನೀವು ಹೋಗಿ ಏನ್ ಮಾಡ್ತೀರಲ್ಲಿ, ಯಾವ ತರ ಅಂತ? ನಾವೇನಿಲ್ಲ, ಬ್ಯಾನರ್ ಹಾಕೊಂತೀವಿ ಧರ್ಮಸ್ಥಳದ ಜೊತೆಯಲ್ಲಿ ನಾವು ಅಂತೇಳಿ. ಅಲ್ಲಿ ಸೀದಾ ಹೋಗ್ತೀವಿ, ದೇವರಿಗೆ ಪ್ರಾರ್ಥನೆಯನ್ನು ಸಲ್ಲಿಸ್ತೀವಿ, ಅಲ್ಲಿ ಪ್ರಸಾದವನ್ನು ಸ್ವೀಕಾರ ಮಾಡಿ ಭಾನುವಾರ ವಾಪಸ್ ಬರ್ತೀವಿ. ಮತ್ತೆ ನಮ್ಮಲ್ಲಿ ಏನು ಸಭೆ ಗಿವೆ ಏನು ಇರೋದಿಲ್ಲ. ಯಾಕಂದ್ರೆ ಇವತ್ತು ಅಲ್ಲಿ ಹೋಗ್ತಕ್ಕಂಥ ಭಕ್ತರಿಗೆ ಮನಸ್ಸಿಗೆ ಘಾಸಿ ಆಗಬಾರ್ದು, ಹೋಗೋಂಥ ಜನ ಕಡಿಮೆ ಆಗಬಾರ್ದು. ನಾವು ಧರ್ಮಸ್ಥಳ ಜೊತೆಯಲ್ಲಿದ್ದೀವಿ ಅಂತೇಳಿ ಮಾಡ್ತೀವಿ. ಮತ್ತು ಹೆಚ್ಚು ಈಗ ಹೋಗ್ತಕ್ಕಂಥ ಜನಕ್ಕಿಂತಲೂ ಕೂಡ 2 ಪಟ್ಟು ಜನ ಸ್ವಾಮಿಯ ದರ್ಶನಕ್ಕೆ ಹೋಗಬೇಕು. ಇಷ್ಟೇ ನಮ್ಮ ಉದ್ದೇಶ ಇದೆ ಸರ್. ಈಗ ಮತ್ತೆ SIT ಈಗ ತಾವು ಅನಾಮಿಕ ವ್ಯಕ್ತಿ ಸಾಕಷ್ಟು ಸ್ಥಳಗಳನ್ನು ತೋರಿಸ್ತಾ ಇರ್ತಾರೆ, ಇನ್ನೂ ಕೂಡ ಅಗಿತಾನೆ ಮುಂದುವರಿಸಿದ್ದಾರೆ. ಮಧ್ಯಂತರ ರಿಪೋರ್ಟ್ ಅನ್ನು ಕೊಡಿ ಅಂತೇಳಿ ಆಗ್ರಹಗಳು ಕೇಳಿ ಬರ್ತಾ ಇದೆ ಸರ್. ಇದನ್ನ ಪ್ರಸ್ತಾಪ ಮಾಡಿ ಈಗಾಗಲೇ ನಮ್ಮ ನಾಯಕರುಗಳು ಕೂಡ ಈಗೇನು 15 ದಿನಗಳಿಂದ ಅಲ್ಲಿ ಅಗಿತಾ ಇದ್ದಾರೆ, ಅದರ ಮಧ್ಯಂತರ ವರದಿಯನ್ನು ಕೊಡಲಿ. ಯಾಕಂದ್ರೆ ಜನಗಳು ಕೂಡ ಒಂದು ರೀತಿ ಗೊಂದಲದಲ್ಲಿದ್ದಾರೆ, ಇರಬಹುದಾ ಇಲ್ವಾ, ಸಾಕ್ಷಿ ಸಿಕ್ಕಿದೆಯಾ ಅಂತೇಳಿ. ಅದನ್ನು ಸರ್ಕಾರ ಕೊಡೋದ್ರಲ್ಲಿ ತಪ್ಪೇನಿಲ್ಲ, ಒಂದು ಕ್ಲಾರಿಟಿ ಬರ್ತದೆ. ಆದರೆ ನಾವು ಆದಷ್ಟು ಬೇಗ SIT ತನಿಖೆ ಮುಗಿಸಿ ಯಾರ ಅಪರಾಧಿಗಳು ಏನು ಅಂತೇಳಿ ಅವ್ರ ಸಾಕ್ಷ್ಯಾಧಾರಗಳ ಮೇಲೆ ಕೊಡೋದಕ್ಕೆ ನಮ್ದೇನು ಅಭ್ಯಂತರ ಇಲ್ಲ. ಅದು ಎಷ್ಟು ದಿನ ಇನ್ನು ಬೆಟ್ಟ ಎಲ್ಲ ಹಾಕೊಂಡು ಕುತ್ಕೊಂತೀರಾ ನೀವು? 100 ಸಾವಿರಾರು ಹೆಣ ಅಂತ ಹೇಳೋರು, ಹಂಗಾರೆ 1000 ಕಡೆನೂ ನೀವು ಹಾಕೊಂಡು ಕುತ್ಕೊಂತೀರಾ ನೀವು ಅದನ್ನ? ಸೊ ಇದನ್ನ ಯಾರೋ ಒಬ್ಬ ಅನಾಮಧೇಯ 15 ಜಾಗ ಆಗಿದ್ರು ಕೂಡ ಇಲ್ಲಿವರೆಗೂ ಏನೂ ಸಿಕ್ಕಿಲ್ಲ. ಇನ್ನೆಷ್ಟು ಅಂತೇಳಿ ನೀವು ತಗೊಂತೀರಿ? ಇನ್ಯಾರೋ ಸಾಕ್ಷಿಗಳಿದೆ ತಗೊಳ್ರಿ. ಆದರೆ ಆದಷ್ಟು ಬೇಗ ತನಿಖೆಯನ್ನ ಮುಕ್ತಾಯ ಮಾಡಿ ಆ ಸತ್ತಿರ್ತಕ್ಕಂಥ ಹೆಣ್ಣು ಮಗಳಿಗೆ ನೀವು ನ್ಯಾಯವನ್ನು ಕೊಡಿಸೋದು ಬಹಳ ಸೂಕ್ತ. ಇಲ್ಲಾಂದ್ರೆ ಇದು ಇನ್ನೂ 10-6 ವರ್ಷ ಗೊಂದಲದಲ್ಲೇ ಮುಳ್ಕೊಂಡು ಹೋಗ್ತದೆ. ಇವ್ರು ಮಾಡಿದಾರಾ, ಇವ್ರು ಯಾರು ವ್ಯಕ್ತಿಗಳ ಮೇಲೆ ಆಪಾದನೆ ಮಾಡ್ತಾರೆ, ನಿಜವಾಗ ವ್ಯಕ್ತಿಗಳಿದ್ರೆ ಶಿಕ್ಷೆ ಕೊಡ್ರಿ. ಅದು ಬಿಟ್ಟು ನೀವು ಧರ್ಮಸ್ಥಳದ ದೇವರುಗಳ ಬಗ್ಗೆ, ಧರ್ಮದ ಬಗ್ಗೆ ನೀವು ಕೈ ಹಾಕಕ್ಕೆ ಬಂದ್ರೆ ನಾವು ಕುತ್ಕೊಳ್ಳೋ ಅಂತ ಗಂಡು ಮಕ್ಕಳಲ್ಲ, ನಾವು ಹೋರಾಟವನ್ನು ನಾವು ಮಾಡ್ತೀವಿ. ಇಷ್ಟು ಯಲಹಂಕ ಶಾಸಕ SR ವಿಶ್ವನಾಥ್ ಅವರು ಮಾತುಗಳು. ಅವರು ಧರ್ಮಸ್ಥಳದೊಂದಿಗೆ ನಾವು ಅಂತೇಳಿ ಅಭಿಯಾನ ಮಾಡ್ತೇವೆ, ಬೆಂಗಳೂರಿಂದಲೇ ನಮ್ಮ ಕ್ಷೇತ್ರದಿಂದಲೇ ಒಂದಿಷ್ಟು 300ಕ್ಕೂ ಹೆಚ್ಚು ಕಾರ್ನಲ್ಲಿ ನಾವು ಧರ್ಮಸ್ಥಳಕ್ಕೆ ಹೋಗ್ತೇವೆ, ಅಲ್ಲಿ ಧರ್ಮಸ್ಥಳದೊಂದಿಗೆ ನಾವಿದ್ದೇವೆ ಅಂತೇಳಿ ಸಂದೇಶವನ್ನ ಸಾರುವಂತ ಪ್ರಯತ್ನ ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ಜಯರಾಮ್ ಜೊತೆ ರೂಪೇಶ್ ಬೈಂದೂರು, ಪವರ್ ಟಿವಿ, ಬೆಂಗಳೂರು.